ನಮಸ್ಕಾರ. ಇಡೀ ಜಗತ್ತಿನಲ್ಲೇ ಈ ರಾಶಿ ನಕ್ಷತ್ರದ ಮಕ್ಕಳು ಖಂಡಿತವಾಗ್ಲೂ SSLC PUCಯಲ್ಲಿ ರ್ಯಾಂಕ್ ಬರುವ ಸಾಧ್ಯತೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಸ್ಪೆಷಲಿ ತಂದೆ ತಾಯಿಗಳಿಗೆ ಈ ರಾಶಿಯ ಮಕ್ಕಳು ಏನಾದರೂ ಇದ್ದರೆ ನೋಡ್ಕೊಳ್ಳಿ. ಇನ್ನೊಂದು, ಈ SSLC ಆಗಲಿ PUCಯಲ್ಲಾಗಲಿ ಯಾವುದೇ ಸ್ನಾತಕೋತ್ತರ ಪದವಿಗಳಲ್ಲಾಗಲಿ, ಡಿಗ್ರಿ ಆಗಲಿ, BEಯಲ್ಲಿ, MTechಲ್ಲಿ, BSc, MSc, BCA, MCA, MBA, BCom, MCom, BA, MA, B.Ed ಯಾವುದೇ ಡಿಗ್ರಿ, ಡಬಲ್ ಡಿಗ್ರಿ ಕೋರ್ಸುಗಳಾಗಲಿ, MBBSನಲ್ಲಾಗಲಿ, MDಯನ್ನೆಲ್ಲ ಆಗಲಿ, ಡಿಪ್ಲೊಮೊದಲ್ಲಾಗಲಿ, ಯಾವುದೇ ಒಂದು ಕೋರ್ಸು ಮಕ್ಕಳೇನಾದರೂ ಓದ್ತಾ ಇದ್ದರೆ ಎಸ್ಪೆಷಲಿ ಅವರವರ ಒಂದು ಜಾತಕದಲ್ಲಿ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ ನಾನು ಅನ್ನ ಮನೆ, 4ನೇ ಮನೆ ವಿದ್ಯಾಸ್ಥಾನ ಅಂತೀವಿ, 5ನೇ ಮನೆ ಜ್ಞಾನಸ್ಥಾನ ಅಂತೀವಿ, 9ನೇ ಮನೆ ಹೈಯರ್ ಎಜುಕೇಷನ್ಸು ಅಂತೀವಿ, 11ನೇ ಮನೆ ಲಾಭಸ್ಥಾನ, 1ನೇ ಮನೆ, 4ನೇ ಮನೆ, 5ನೇ ಮನೆ, 9ನೇ ಮನೆ, 11ನೇ ಮನೆ ಬಂದರೆ ಮಾತ್ರ ಈ ಎಲ್ಲ ಒಂದು SSLC, PUC, ಡಿಗ್ರಿ, ಡಬಲ್ ಡಿಗ್ರಿ ಯಾವುದೇ ಕೋರ್ಸುಗಳನ್ನಾಗಲಿ ಮಕ್ಕಳು ಫಸ್ಟ್ ಕ್ಲಾಸ್ ಬರಲಿಕ್ಕೆ ಸಾಧ್ಯ, ಡಿಸ್ಟಿಂಕ್ಷನ್ ಬರಲಿಕ್ಕೆ ಸಾಧ್ಯ, FC, FCD ಆ್ಯಂಡ್ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಈ ಎಸ್ಪೆಷಲಿ ರ್ಯಾಂಕುಗಳು ಯಾವ್ಯಾವಪ್ಪ ರಾಶಿಗಳು ಅಂತಂದರೆ ಕುಂಭರಾಶಿ, ಮಿಥುನ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಮತ್ತು ಮೀನ ರಾಶಿ. ಈ ರಾಶಿಯವರಿಗೆಲ್ಲ ಸ್ವಲ್ಪ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಂಗಾದ್ರೆ ಇನ್ನು ಉಳಿದಿರೋ ರಾಶಿ ನಕ್ಷತ್ರಗಳಿಗೆ ಬರಲ್ಲ, ಹಂಗೆ ಹೇಳಲಿಕ್ಕಾಗಲ್ಲ. ಹೆಚ್ಚಾಗಿ ಸಾಧ್ಯತೆಗಳು ಇದಿರುತ್ತೆ. ಇನ್ನು ಬೇರೆ ರಾಶಿ ನಕ್ಷತ್ರದ ಯಾವುದೇ ರಾಶಿ ನಕ್ಷತ್ರ ಆಗಲಿ, ಯಾವುದೇ ಲಗ್ನ, ತಿಥಿ, ಯೋಗ, ಕರ್ಣ, ಪಾದ, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಆಪರೇಟ್ ಆಗಿದ್ದರೆ 1ನೇ ಮನೆ, 4ನೇ ಮನೆ, 5ನೇ ಮನೆ, 9ನೇ ಮನೆ, 11ನೇ ಮನೆ ಬಂದಿದ್ದರೆ ಮಾತ್ರ SSLC, PUC, ಡಿಗ್ರಿ, BA, MA, B.Ed, BCom, MCom, BCA, MCA, BSc, MSc, ಡಿಪ್ಲೊಮೊ, BE, MTech, MBBSನಲ್ಲಿ, MDA ಕೋರ್ಸುಗಳಲ್ಲಿ ಯಾವುದೇ ಒಂದು ಕೋರ್ಸುಗಳಲ್ಲಿ ರ್ಯಾಂಕುಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ಅಷ್ಟೇ. ನಾವೇನು ಜ್ಯೋತಿಷಿಗಳು ಏನು ದೇವರಲ್ಲ, ಏನು ಪರ್ಟಿಕ್ಯುಲರಾಗಿ ಇದೇ ಒಂದು ರಾಶಿ ನಕ್ಷತ್ರ ಅಂತ ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ಅಂತ ದಶಾಭುಕ್ತಿಗಳಿರುತ್ತೆ, ಅದು ಇಂಡಿಕೇಶನ್ಸ್ ಕೊಡ್ತಾ ಹೋಗುತ್ತೆ. ಮತ್ತು ಇವರು ಸೆಲ್ಫ್ ಎಫರ್ಟ್ ಹಾಕಬೇಕು, ಶ್ರಮಪಟ್ಟು ಓದಿದಾಗ ಮಾತ್ರ ರ್ಯಾಂಕ್ ಬರಲಿಕ್ಕೆ, ಫಸ್ಟ್ ಕ್ಲಾಸ್ ಬರಲಿಕ್ಕೆ, ಡಿಸ್ಟಿಂಕ್ಷನ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಮ್ಮ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ, ಪ್ರತಿ ವೀಡಿಯೋಸ್ ಕೂತ್ಕೊಂಡು ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ. ನಮಸ್ಕಾರ.